choose the correct option, justify your choice. So ಪ್ರಶ್ನೆ ಬಂದು 1 plus tan square a divided by 1 minus cot square a, 1 plus cot square a. ಸೊ ಹುಡುಗರ ಇವೆರಡೂ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಎರಡು ಐಡೆಂಟಿಟಿ ರಿಲೇಟೆಡ್. ಸೊ 1 plus tan square a ಬಂದು secant square a ಆಯ್ತಾ, 1 plus cot square a ಬಂದು cosecant square a. ನಿಮ್ಗೆ ಇದೆಲ್ಲ ಜ್ಞಾಪಕ ಬರಲಿಲ್ಲ ಅಂತ ಹೇಳಿದ್ರೆ ಟ್ರಿಕ್ ಟೇಬಲ್ ಬರ್ಕೊಳ್ಳಿ ಅಲ್ವಾ. ಸೈನ್, ಕಾಸ್, ಟ್ಯಾನ್, cosec, sec and cot. So sin divided by cos is tan, cosec divided by sec is cot, and 1 sin theta, sin square theta plus cos square theta is 1. 1 plus tan square theta is secant square theta, and 1 plus cot square theta is cosecant square theta. So this is what we'll end up with. ಅಲ್ವಾ. ಇವಾಗ ತಿರ್ಗಾ ಇನ್ನ ಗೊತ್ತಾಗ್ತಲ್ಲ ನಮಗೆ. sin square a by cos square a ಏನಂತ ಬರಿಬೋದು ನಾವು, secant a by cosecant a the whole square ಅಂತ ಬರಿಬೋದು. ಬಟ್ secant a divided by cosecant a ನೋಡಿದ್ರ secant a divided by cosecant a, cosecant a divided by secant a is cot a. ಹಾಗಾಗಿ ಇದನ್ನ 1 by cot square ಅಂತ ಬರ್ಕೊಬೋದು ಅಲ್ವಾ. ಇದು ಉಲ್ಟಾ ಅಷ್ಟೇನೇನಿಲ್ಲ. ಬಟ್ ವಾಟ್ ಇಸ್ 1 by cot square a? 1 by cot square is tan square a. ಏಕೆ ಅಂತಂದ್ರೆ cot is inverse of tan. ಸೊ ನಮ್ಮ ಉತ್ತರ ಒಂದು tan square a. ಸರಿನಾ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಅನ್ಸ್ಬೋದು. ಸೊ ನಿಮ್ಗೆ ಅಕಸ್ಮಾತ್ ಕಷ್ಟ ಅನಿಸ್ತು ಅಂತ ಹೇಳಿದ್ರೆ ಸೈನ್ ಕಾಸ್ ಕನ್ವರ್ಟ್ ಮಾಡ್ಕೊಳ್ಳಿ. ಸಣ್ಣ ನೋಟ್ ಬರೀತೀನಿ ನೋಡಿ ಇಲ್ಲಿ. secant a is 1 by cos a ಅಲ್ವಾ, 1 by cosecant a is sin a. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಡೈರೆಕ್ಟ್ ಆಗಿ ಇದನ್ನ ಸರಿನಾ secant a by cosecant a ನ ನಾವು sin a by cos ಅಂತ ಬರ್ಕೊಬೋದು. ಸೊ sin a by cos is tan a. ಸೊ ಎರಡು ರೀತಿಯಲ್ಲಿ ಅಪ್ರೋಚ್ ಮಾಡಿ. ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕೊನೆಯದಾಗಿ ಸೈನ್ ಕಾಸ್ ಕನ್ವರ್ಟ್ ಮಾಡಿ, ಅದಾದ್ಮೇಲೆ ತುಂಬಾ ನಿಮಗೆ ನಿಮ್ಮ ಉತ್ತರ ಎದುರುಗಡೆ ಇರುತ್ತೆ ಆಯ್ತಾ. ಸೊ ನಿಮ್ಗೇನೋ ಇಲ್ಲಿ ಓಕೆ ಇಲ್ಲಿ ಇದಾದ್ಮೇಲೆ ಇನ್ನೇನು ಮಾಡೋದು, ನಾನು ಮುಂದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಸೈನ್ ಕಾಸ್ ಕನ್ವರ್ಟ್ ಮಾಡಿ, ಸೈನ್ ಕಾಸ್ ಕನ್ವರ್ಟ್ ಮಾಡಾದ್ಮೇಲೆ ನಿಮ್ಮ ಉತ್ತರ ಅದಷ್ಟೇ ಬರುತ್ತೆ ಆಯ್ತಾ. ಇದು ಪಾಸ್ ಮಾಡ್ಕೊಂಡು ನೋಡಿ.